ಅವ್ರು ತಪ್ಪಿತಸ್ಥರು ಅಂತ ಹೇಳಿದ್ರು ಅಂತ ತಿಳ್ಕೊಡ್ರಿ. ಅವಾಗ ಅವ್ರು ಉತ್ತರ ಹೇಳಕ್ ಅಡ್ಡಿಲ್ಲ. ಈಗ ಈಗ ಕಾನೂನು ಸಚಿವರು ಆಯ್ತು, ನೀವು ಚರ್ಚೆ ಮುಗೀತಾ? ಆಯ್ತು, ಕೂತ್ಕೊಳ್ಳಿ. ಆಯ್ತು, ಈಗ ಅಲ್ಲ, ಒಂದ್ ಸೆಕೆಂಡ್. ಈಗ ಸರ್ಕಾರ ಕಾನೂನು ಸಚಿವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತಾವು ತಮ್ಮ ಪರವಾಗಿ ಬೇರೆಯವರೆಲ್ಲ ಜನ ಇವತ್ತು ಮಾತಾಡಿದ್ದಾರೆ. ಸರ್ಕಾರ ಅದನ್ನು ಪರಿಶೀಲಿಸಿ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾನು ಉತ್ತರ ಕೊಡುವಾಗ ಇಲ್ಲ ಏನೋ ತಪ್ಪಿದೆ ಅಂತ ಹೇಳಿ ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ. ಸರಿ ಇದೆ, ನೀವು ಹೇಳಿ ಸರಿ ಇದೆ ಅಧ್ಯಕ್ಷರೇ. ಈಗ ಈ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು 2 ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ತರ್ತೇನೆ. ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ. ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ಅವರು ಹೇಳಿದಲ್ಲಿ ವ್ಯತ್ಯಾಸಗಳಿದ್ರೆ ನನಗೆ ವಾಪಸ್ ಪುನಃ ಈಗ ನಾನು ಒಂದೇ ನಿಮಿಷ ಹೇಳ್ತೇನೆ. ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರವು ಹಾಕಿದ್ರು, ಆ ಗೆರವು ಹಾಕಿದವರಿಗೆ ಗೆರವು ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು, ವೇದಿಕೆಯಿಂದ ಎಳೆದೋದವರು, ಅವ್ರ ಮೇಲೆ FIR ಹಾಕಬೇಕಿತ್ತಲ್ಲ MLC ಅವ್ರ ಮೇಲೆ, ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದು, ಅವರು ಗೆರವು ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದ್ಗಡೆ ಸೈಡ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಒಂದು ಹೊಡಿತಾನೆ. ಹೊಡೆದವನು ಪೆಡ್ತಿಂದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು, ಹೊಡೆದವನು ಹೋಗಿ ವೆನ್ಲಾಕಲ್ಲಿ ಅಡ್ಮಿಟ್ ಆಗಿ FIR ಕೊಡ್ತಾನೆ, ಶಾಸಕರು ಹೊಡೆದಿದ್ದಾರೆ ಅಂತ ಹೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾನೆ. ನಾನು ಒಂದು ಕೇಳೋದು, ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು, ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಹೊಡೆದಿದ್ದಾನೆ ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ, ಅದ್ರ ಏನಾದ್ರೂ ಒಂದು CCTV ಫುಟೇಜ್ಗಳು ಇದೆಯಾ? ಒಂದು ಶಾಸಕ ಸಾರ್ವಜನಿಕವಾಗಿ 100-200 ಜನರು ಇರುವಾಗ ಹೊಡಿತಾನೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇದು ಹೊಡಿಯದೆ ನನ್ನ ಮೇಲೆ FIR ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ, ಹೊಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗೀಗ. ಆಯ್ತು, ಈಗ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ, ನೀವು ಸಮಾಧಾನ ಗಡ್ಬಡಿ ಮಾಡ್ಬೇಡಿ. ಈಗ ಹೇಳಿದಿರಲ್ಲ, ಈಗ ನಮ್ಗೆ ಅರ್ಥ ಆಗ್ತದೆ, ಮಾತಾಡ್ತಿದ್ದೀವಿ. 4ನೇ FIR ಆಯ್ತು, ಹರೀಶ್ ಪುಂಜ ಅವ್ರ ಮೇಲೆ 3-4 ಆಗಿದೆ, ಭರತ್ ಶೆಟ್ಟರ್ ಮೇಲೆ ಆಗಿದೆ. ಈ FIR ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್? ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ. ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು 50 ಜನ ಸೇರಿ ಏನೋ ಒಂದು ಮಾಡ್ತಾರೆ. ಅದ ನಂತರ ಅವರೇ FIR ಕೊಡಿಸ್ತಾರೆ. ಏನ್ ಸರ್ ಇದ್ರ ಅರ್ಥ ಏನು? ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು? ಅಶ್ವಥ್ ನಾರಾಯಣ್, ಆಡಳಿತದ ವ್ಯವಸ್ಥೆಯಲ್ಲಿ ಈಗ ಹೃದಯಸ್ಕಂಬತ್ತಾರೆ, ಎಲ್ಲ ರೋಗಕ್ಕೆ ಮದ್ದಿದೆ, ಈ ಟೆನ್ಷನ್ ಒಂದು ಮದ್ದಿಲ್ಲ. ನೀವು ಟೆನ್ಷನ್ ಮಾಡಬೇಡಿ. ಈಗ ನಾಳೆ ಉತ್ತರ ಕೊಡ್ತಾರೆ, ಮತ್ತೆ ನೋಡಿ ಏನೇನೋ ಮಾಡ್ತಾರೆ, ಖುಷಿ ಬಂದದ್ದು ಮಾಡ್ತಾರೆ. ಸಭಾಧ್ಯಕ್ಷರೇ, ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನೀವೇ ಇದನ್ನ ಮುತುವರ್ಜಿ ತಗೊಬೇಕು. ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ. ನಿಮ್ಮ ಸಮಸ್ಯೆ ನಾನು ನಾಳೆ ಉತ್ತರ ಕೊಡ್ರಿ ನಮ್ಗೆ. ನೀವೇ ನಮ್ಮನ್ನ ಆ ಕಡೆ ಅಂತ ಹೇಳಿದ್ರೆ ಸರ್ಕಾರ ಉತ್ತರ ಕೊಡ್ಬೇಕಲ್ಲ. ಏನ್ರಿ ಇದೆಲ್ಲ? ಆಯ್ತು, ಕೇಳ್ಬೇಕು, ಧೈರ್ಯ ಕೇಳಿ ಒಂದ್ಸರಿ ಸರ್ಕಾರನ. ಏನ್ರಿ ಇದೆಲ್ಲ ಹಿಂಗ್ ನಡೀತಾ ಇದೆ, ಸದನ ನಡೀತಾ ಇದೆ, ಏನ್ರಿ ಇದೆಲ್ಲ ಅಂತ ಧೈರ್ಯ ಕೇಳಿ ಉತ್ತರ ಕೊಡ್ತಾರೆ. ಸಪೋರ್ಟ್ ಮಾಡ್ಬೇಕು ಎಲ್ಲ ಸದಸ್ಯರಿಗೂ. ಇಲ್ಲಿ ರೂಲಿಂಗ್ ಪಾರ್ಟಿ ಚೇಂಜ್ ಆಗ್ತಾನೆ ಇರ್ತದೆ. 3 ವರ್ಷ ನಾವು ಆಡಳಿತ ಮಾಡಿದ್ರೆ ಸರ್, ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ವೇದವ್ಯಾಸ ಕ್ಷೇತ್ರ ಶಾಸಕ ಆ ಕ್ಷೇತ್ರದ ಮೇಲೆ ಬರ್ಬೇಕು ನೀವು. ಆ ಕ್ಷೇತ್ರದಲ್ಲಿ ಆ ಶಾಸಕಂಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು? ಕಾರ್ಯಕ್ರಮಕ್ಕೆ ಹೋಗಂಗಿಲ್ವಾಗಾರ ಶಾಸಕ? ಹೋಮ್ ಮಿನಿಸ್ಟರ್ ನಾಳೆ ಈಗ ಆಗಲ್ಲ ಸರ್. ಯಾರಾಗಾರ ನಾಳೆ ನಮ್ಮ ಮೇಲೆ FIR ಮಾಡ್ತೀರಿ ನೀವು? ಹಾಗಾದ್ರೆ ಇದಕ್ಕೆ ಉತ್ತರ ಕೊಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಉತ್ತರ ಆಮೇಲೆ ಕೊಡೋದು ಸರ್, ಉತ್ತರ ಆಯ್ತಲ್ಲ, ಉತ್ತರ ಕೊಡೋದು ಗೊತ್ತಿದೆ. ನಾನು ಹೇಳಿದ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಚರ್ಚೆ ಮಾಡುವ. ಅಧ್ಯಕ್ಷ ಅಲ್ಲ, ಅದು ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನಿಟಿಗೆ ನಾನು ಸದನ ಬಿಟ್ಟು ಹೊರಗಡೆ ಹೋಗ್ತೀನಿ. ಆಯ್ತು, ಅಂತ ತಪ್ಪನ್ನ ಮಾಡದೆ FIR ನನ್ನ ಮೇಲೆ ಹಾಕಿದ್ದು ನಾನೊಂದು ಶಾಸಕ, ಬಿಜೆಪಿ ಶಾಸಕನಂತನಾ? ಆಯ್ತು, ಈಗ ನಮ್ಮ ನೋವಿಗೆ ಏನು ಇಲ್ವಾ? ಅವಕಾಶ ಕೊಟ್ಟಿಲ್ಲ. ಈಗ ದಮನಿಸ್ಲಿಕ್ಕೆ ನೋಡ್ತೀವಿ. ಖಾಲಿ ಮಾಡಿ ಈಗ ಕಾರ್ಯದರ್ಶಿ ವರದಿ ಅಲ್ಲ, ಒಂದ್ ನಿಮಿಷ ಸರ್, ಮುಗೀತು. ಕಾರ್ಯದರ್ಶಿ ವರದಿ ಸನ್ಮಾನ್ಯ ಅವರ ನೋವು ಜಾಸ್ತಿ ಮಾಡಬೇಡಿ, ಕಡಿಮೆ ಕೂತ್ಕೋ. ಈಗ ಮತ್ತೆ ಮಾತಾಡಿದ್ದೇನೆ, ಪ್ರಯತ್ನ ಮಾಡಲಿಲ್ಲ. ಇಲ್ಲ, 0 ಅವರಲ್ಲಿ ಕೊಟ್ಟಿದ್ದಾರೆ ಅದನ್ನು. ಕಾರ್ಯದರ್ಶಿ ವರದಿ ಸನ್ಮಾನ್ಯ ಮಾತಾಡಿದೆ ನಾನು. ಕಾರ್ಯದರ್ಶಿ
ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ. ಈಗ ಸಭೆಯ ಮುಂದಿರುವ ಕಾಗದ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಹೇಳ್ರಿ. ಉಪಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಗೃಹ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತೇನೆ. ಮಾನ್ಯ ಕಾನೂನು ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು. ಮಾನ್ಯ ಆಹಾರ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರು. ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು. ಆರೋಗ್ಯ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆ. ಸಮಾಜ ಕಲ್ಯಾಣ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ವಸತಿ ವಕ್ಫ್ ಮತ್ತು ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಅರಣ್ಯ ಜೀವಶಾಸ್ತ್ರ ಪರಿಸರ. ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖಾ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಕೃಷಿ ಸಚಿವರು. ಕೃಷಿ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಕಾರ್ಮಿಕ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ವೈದ್ಯಕೀಯ ಪ್ರಕಾಶ್. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಪಶುಸಂಗೋಪನಾ ಸಚಿವರು. ಮಾನ್ಯ ಪಶುಸಂಗೋಪನಾ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಉನ್ನತ ಶಿಕ್ಷಣ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸಣ್ಣ ನೀರಾವರಿ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ. ಈಗ ಒಂದು ಪ್ರಕಟಣೆ. ಕರ್ನಾಟಕ ಜನತಾದಳ ಜಾತ್ಯತೀತ ಶಾಸಕಾಂಗ ಪಕ್ಷದ ನಾಯಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು ದಿನಾಂಕ 3/3/2025 ಪತ್ರ ನೀಡಿದ್ದು, ಸದರಿ ಪತ್ರದಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಸಿ ಜಿಡಿ ಹರೀಶ್ ಗೌಡ ಅವರನ್ನು ಕರ್ನಾಟಕ ಜನತಾದಳ ಜಾತ್ಯತೀತ ಶಾಸಕಾಂಗ ಪಕ್ಷದ ಸಚೇತಕರನ್ನಾಗಿ ನೇಮಿಸಲಾಗಿದೆ ಎಂದು ತಿಳಿಸಿದ್ದು, ಸದರಿ ವಿಷಯವನ್ನು ಈ ಮೂಲಕ ಸದನ ಗಮನ ತಂದು ಅವರನ್ನು ಅಭಿನಂದಿಸುತ್ತೇನೆ. ಇನ್ನೊಂದು ಪ್ರಕಟಣೆ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ನಮ್ಮ ಪಶುಸಂಗೋಪನಾ ಸಚಿವರು ಕಾಂಟ್ರಾಕ್ಟ್ ವಿಚಾರಕ್ಕೆ ಯಾವ ಸಬ್ಜೆಕ್ಟ್ ಅಲ್ಲಿ ಏನ್ ಮಾತಾಡ್ತೀನಿ ಏನಂತ ಮಾತಾಡ್ತೀವಿ, ಏನಿಲ್ಲ ಅಂತ ಹೇಳಿದ್ರೆ ಇಲ್ಲಿಗ ಪ್ರಕಟಣೆ ಓದ್ತಾ ಇದ್ದೇನೆ, ನೀವು ಬೇರೆ ಮಾತಾಡ್ತೀವಿ. ಕೂತ್ಕೊಳ್ಳಿ. ಈಗ ದಿನಾಂಕ 3/3/2025 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಕಂಡಂತೆ ತೀರ್ಮಾನಿಸಲಾಗಿದೆ. ದಿನಾಂಕ 4/3/2025 2025ರಿಂದ 6/3/2025 ಮಾನ್ಯ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಹಾಗೂ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ನಡೆದ ಚರ್ಚೆಗೆ ದಿನಾಂಕ 10/3/2025 ಮಾನ್ಯ ಮುಖ್ಯಮಂತ್ರಿಯವರು ಉತ್ತರವು ನೀಡಲಿದ್ದಾರೆ. ದಿನಾಂಕ 7/3/2025 ಬೆಳಿಗ್ಗೆ 10:15 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಯವರು 2020-26 ಸಾಲಿನ ಅವ್ಯವ ಅಂದಾಜುಗಳನ್ನು ಮಂಡಿಸಲಿದ್ದಾರೆ. ದಿನಾಂಕ 11/3/2025 ಅವ್ಯವ ಅಂದಾಜುಗಳ ಮೇಲಿನ ಸಾಮಾನ್ಯ ಚರ್ಚೆ ಹಾಗೂ ಅನುದಾನ ಬೇಡಿಕೆ ಮೇಲೆ ಚರ್ಚೆ ನಡೆಯಲಿದೆ. ಆಯವ್ಯಯದ ಮೇಲೆ ಹಾಗೂ ಅನುದಾನಗಳ ಬೇಡಿಕೆ ಮೇಲೆ ನಡೆದ ಚರ್ಚೆಗೆ ದಿನಾಂಕ 19/3/2025 ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ನೀಡಲಿದ್ದಾರೆ. ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ಮತ್ತು ಸ್ವೀಕರಿಸಲಾಗುವ ವಿಧೇಯಕವನ್ನು ಮಂಡಿಸಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಿದ್ದಾರೆ. ಸಮಾಜದಲ್ಲಿನ ಇತ್ತೀಚಿನ ಪ್ರಮುಖ ವಿಷಯಗಳಾದ ಆರೋಗ್ಯ ಅಥವಾ ಮಾದಕ ವ್ಯಸನ ನಿಯಂತ್ರಣ ಹಾಗೂ ಇನ್ನಿತರ ವಿಷಯಗಳ ಕುರಿತಂತೆ ಸದನ ಚರ್ಚಿಸಲಾಗುವುದು. ಪ್ರತಿದಿನ ಬೆಳಿಗ್ಗೆ 10:15ಕ್ಕೆ 10:15 ಗಂಟೆಗೆ ಸದನವನ್ನು ಸಮಾವೇಶಗೊಳ್ಳಲಿದೆ. ಇದಕ್ಕೆ ಸದನದ ಅನುಮತಿ ಇದೆ ಎಂದು ಭಾವಿಸುತ್ತೇನೆ.
ಈಗ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನ್ ನಡೆದಿದೆ ಹೇಳ್ತೀನಿ. ಈಗ ಅಲ್ಲ ನಿಲ್ಲಿ ಕೃಷ್ಣಪುರ ನೀವೆಲ್ಲ ಸೀನಿಯರ್ ಮೆಂಬರ್ಸ್ ಇದ್ದೀರಿ. ಸೋಸ್ವಾಲ್ ಕೃಷ್ಣಪುರ ಎಲ್ಲ ನೀವೆಲ್ಲ ಸೀನಿಯರ್ ಏನಂತ ಎದ್ದು ಏನಂತ ನೀವು ಅಲ್ಲಿ ಎದ್ದು ನಮ್ಗೆ ಏನಂತ ಗೊತ್ತಾಗ್ಬೇಕು ಏನಂತ ವೇಟ್ ಇಲ್ಲ. ಅಧ್ಯಯನ ಮೋಷನ್ ಕೊಟ್ಟಿದ್ದಾರೆ. ಆಯ್ತು ಕೂತ್ಕೊಳ್ಳಿ. ಯಾವುದು ಈಗ ರಾಜ್ಯದಲ್ಲಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ನಡೀತಾ ಇದೆ. ಆಯ್ತು ಏನು ವಿಚಾರ ಬರ್ತೀವಿ ನೀವು ಎದ್ದು ನಿಂತು ಮಾತು ಯಾವ ಸಬ್ಜೆಕ್ಟ್ ಅಲ್ಲಿ ಮಾತಾಡ್ತೀರಿ, ಯಾವಾಗ ಮಾತಾಡ್ತೀರಿ, ಏನು ಮಾತಾಡ್ತೀರಿ? ಯಾವುದು ಶಾಸಕರಿಂದ ಅಲ್ಲೆಲ್ಲಿ ನಿಂತು ಬೊಬ್ಬೆ ಹಾಕ್ಲಿಕ್ಕೆ ಶಾಸಕರು ವಿಷಯ ನಿಯಮ ಪ್ರಕಾರ ನೀವು ಬರೆದು ಕೊಡಿ ಏನಂತ ಹೇಳಿ. ನೀವೇನು ನನಗೆ ಹೇಳಿಲ್ಲ, ಬರೆದು ಪರ್ಮಿಷನ್ ಕೇಳಿಲ್ಲ. ಅವಳೆ ಅವಿಶ್ವಾಸ ಅಜನ್ ಮೋಷನ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಚರ್ಚೆ ಇದೆ. ಇಲ್ಲಿ ಒಂದೊಂದು ನಿರ್ಣಯಕ್ಕೆ ಅವರು ಬರೆದವರು ಮಾತಾಡ್ಲಿಕ್ಕೆ ರಾಜ್ಯಪಾಲ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರು ತಯಾರಾಗಿ ನಿಂತಿದ್ದಾರೆ. ಈಗ ಒಂದು ತಾವು ಈಗ ಇದನ್ನು ಕೊಟ್ಟಿದ್ದೀರಿ ಯಾವುದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.